ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗಾಡಿ ಎಲ್ಲೋಯ್ತು? ನಾನು ಮುಂದೆನೆ ಬಂದ್ಲಲ್ಲ. ಮೇಡಮ್ ಅವ್ರ ಈ ಕಡೆನೆ ಬಂದ್ರು, ಆದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ. ಗಾಡಿನೇ ಕಾಣ್ತಿಲ್ವಲ್ಲ, ಎಲ್ಲೋಯ್ತು ಅಂತ ಇನ್ನೊಂದ್ಸಲ ನೋಡಿ, ಹೋಗಿ ಹುಡುಕಿ. ಓಕೆ ಮೇಡಮ್. ಎಲ್ಲ ಕಡೆ ಹೋಗಿ. ಮೇಡಮ್ ಅವ್ರು ಇಲ್ಲಿವರೆಗೂ ಬಂದ್ರು, ನಾನು ನೋಡ್ದೆ. ನಾನು ನೋಡ್ದೆ, ಹೋಗಿ ಹುಡುಕಿ. ಮೇಡಮ್ ಎಲ್ಲ ಕಡೆ ಹುಡುಕಿದ್ವಿ, ಅವರೆಲ್ಲೂ ಸಿಗ್ತಾ ಇಲ್ಲ ಮೇಡಮ್. ಈ ಮಾಸ್ಕ್ ಇಲ್ಲಿ ಬಿದ್ದಿದೆ ಅಂದ್ರೆ ಅವ್ರು ಈ ಮನೆ ಒಳಗಡೆನೇ ಇದ್ದಾರೆ ಫಸ್ಟ್. ಅವ್ರಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ ಅನ್ಸುತ್ತೆ. ನಾವಿಲ್ಲಿರೋದು ಗೊತ್ತಾಗ್ಬಿಡ್ತಾ ಅಂತ. ಮೇಡಮ್ 100% ಅವ್ರು ಇಲ್ಲೇ ಇದ್ದಾರೆ ಮೇಡಮ್. ಒಳಗಡೆ ಯಾರು ಮಾತಾಡ್ತಾ ಇದ್ದಾರೆ. ನನ್ನ ಶತ್ರುಗಳು ನನ್ನ ಕಣ್ಣು ಮುಂದೆ ಇದ್ದಾರ. ನಾನು ತುಂಬಾ ಪ್ರೀತಿಸೋ ಶತ್ರುಗಳು. ಇವ್ರು ನನ್ನ ಕಣ್ಣೆದುರುಗಡೆ ಕಂಡ್ರೆ ಇವ್ರನ್ನ ಸುಟ್ಟಾಕ್ಬೇಕು ಅಂತ ಅನ್ಸುತ್ತೆ. ಇವ್ರು ನೆಮ್ಮದಿ ಆಗಿರೋದು ನೋಡಿದ್ರೆ ನನಗೆ ಇವ್ರನ್ನ ನರಳಾಡಿಸ್ಬೇಕು ಅಂತ ಅನ್ಸುತ್ತೆ. ಅಲ್ಲಿ ಅವ್ರು ಯಾರು ಕಾಣ್ತಾ ಇಲ್ಲ. ಪೆಟ್ರೋಲ್ ತೊಗೊಂಬಂದು ಸುರಿರಿ. ನನ್ನ ಕಣ್ಣು ಮುಂದೆ ಇವರಿಬ್ರು ಸುಟ್ಟು ಬೂದಿ ಹಾಕ್ಬೇಕು. ಮೇಡಮ್ ಹೇಳಿದಷ್ಟು ಮಾಡು. ತೊಗೊಂಬ, ಹೋಗ್ರೋ, ಎತ್ಕೊಂಬನ್ನಿ. ಅಣ್ಣ, ನೀವೇನು ಹೆದರ್ಕೊಳ್ಬೇಡಿ, ಆ ದೇವ್ರಿದ್ದಾನೆ. ನಂದಿನಿ ಅಮ್ಮ, ನಾವಿವಾಗ ಆಚೆ ಹೋದ್ರು ನಮ್ಮನ್ನು ಕೊಂದಾಕ್ಬಿಡ್ತಾರೆ. ಹೋಗಿ ಸುರಿರಿ.
ನಿನ್ ರಕ್ತ ಹಂಚ್ಕೊಂಡು ಹುಟ್ಲಿಲ್ಲ ಅಂತ ಗೊತ್ತಿದ್ರು ನೀನು ಅವಳ ಮಗಳು ಅಂತ ಒಪ್ಕೋತಿದ್ಯಾ? ಆ ಪೃಥ್ವಿ ಮತ್ತೆ ನಂದಿನಿ ನಿನಗ್ ಮಾಡಿರೋ ಮೋಸನ ನೀನ್ ಮರ್ತೋದ್ಯಾ? ಅವನು ಹುಟ್ಟಿರೋ ಮಗಳನ್ನ ನಿನ್ನ ರಕ್ತ ಅಂತ ನೀನು ಒಪ್ಕೋತಿದ್ಯಾ? ಕೈಲಾಗದೇ ಇರೋ ಪರಿಸ್ಥಿತಿಲಿದ್ದಾನೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ಎಷ್ಟೇ ದ್ವೇಷ ಇದ್ರು, ಶತ್ರುನೇ ಆಗಿದ್ರು, ಒಂದು ಜೀವ ಹೋಗ್ಬಾರ್ದು. ಪೃಥ್ವಿ ಪೃಥ್ವಿ ಅಂತೇಳೋ, ಮಾತಾಡೋ. ಪೃಥ್ವಿ ಪೃಥ್ವಿ ಹೇಳು ಪೃಥ್ವಿ. ಬದುಕ್ಬಿಟ್ಟ, ಆ ಪೃಥ್ವಿ ಬದುಕ್ಬಿಟ್ಟ. ಅವನ್ ಬದುಕಿದ್ರೆ ನಾವು ಸತ್ತಂಗೆ. ನೀನು ಬದುಕಲ್ಲ. ನಾವು ಹತ್ರ ಬಂದಾಗ ಇರೋ ಸತ್ಯನೆಲ್ಲ ನಿನಗೆ ಹೇಳಬೇಕು ಅಂದ್ಕೊಂಡಿದ್ದೆ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಲ್ಲ ಬಂಗಾರ ಅಲ್ಲ, ಅನಂತ ಶಯನ ಪದ್ಮನಾಭ, ನಿನಗೆ ನಾನು ಲಾಲಿ ಹಾಕಿ ಮಲಗ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನೆಮ್ಮದಿಯಾಗಿ ಮಲ್ಕೊಳ್ಳಿ ಅಂತ ನಾನು ಹಾಡು ಹೇಳ್ತೀನಿ. ಯಾಕೆಂದರೆ ನನಗೆ ಸಂಬಳ ಕೂಡ ಮೇಡಮರು ಹೇಳಿದ್ದಾರೆ, ನಿಮಗೆ ನಿದ್ದೆ ಮಾಡಿಸ್ಬೇಕಂತೆ. ಅವ್ರ ಮಾತು ಮೀರಕ್ಕಾಗತ್ತೆ. ನಾನೇನು ಕೊಲೆ ಮಾಡಿಲ್ಲ, ದರೋಡೆ ಮಾಡಿಲ್ಲ. ಸುಮ್ಮನೆ ನಿಮ್ಮನ್ನು 5 ಅವರ್ ನಿದ್ದೆ ಮಾಡಿಸಿದ್ರೆ ನನಗೆ 50,000 ಕೊಡ್ತಾರೆ. ಅದಕ್ಕೆ ನಮ್ಮ ಮೇಡಮರು ಹೇಳಿದ್ದಾರೆ ಅಂತ ಮಲಗಿಸಿದ್ದೀನಿ. ನೀವು ಕುಡಿಯೋ ಕಾಪಿಗೆ ಎಕ್ಸ್ಟ್ರಾ 5 ಗುಳಿಗೆ ಹಾಕಿ ನೀವು ಮಲ್ಕೊಳ್ಳಿ. ಮಲಗು ಮಲಗು ಅನಂತ ಶಯನ, ಮಲಗು ಮಲಗು ಅನಂತ. ಅಯ್ಯಪ್ಪ, ನಾನೇ ಎದುರಿಸ್ಬಿಡ್ತೀನಿ ನಮ್ಮ ಅತ್ತೆ. ನಿಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಿಮ್ಮ ಫೋನನ್ನು ಸ್ವಿಚ್ ಆಫ್ ಮಾಡಿದ್ದೀನಿ. ಇಲ್ಲೇ ನಿಮ್ಮ ಪಕ್ಕದಲ್ಲೇ ಇಡ್ತೀನಿ. ಡೋಂಟ್ ಟಚ್. ಇದು ನನ್ನ ಫೋನು. ಕಳ್ಳ ಅನಂತ ಶಯನ.